ಯೋಚನೆ ಮಾಡಿ, ಒಬ್ಬ ರೋಮನ್ ಚಕ್ರವರ್ತಿಯ ಖಾಸಗಿ ಜರ್ನಲ್, ಅದು ಇತಿಹಾಸದಲ್ಲೇ ಒಂದು ಒಳ್ಳೆಯ ಜೀವನ ನಡೆಸೋಕೆ ಅತ್ಯಂತ ಪ್ರಭಾವಶಾಲಿ ಗೈಡ್ಗಳಲ್ಲಿ ಒಂದಾಯಿತು. ಹೇಗೆ ಸಾಧ್ಯ? ಬನ್ನಿ, ಇವತ್ತು ನಾವು ಮಾರ್ಕಸ್ ಆರೇಲಿಯಸ್ ಅವರ ಮೆಡಿಟೇಷನ್ಸ್ ಅನ್ನೋ ಆ ಅದ್ಭುತ ಕೃತಿಯ ರಹಸ್ಯವನ್ನ ಬಿಡಿಸೋಣ. ಇದನ್ನ ನೋಡಿ, ದಿನ ಶುರು ಮಾಡಕ್ಕೆ ಇದ್ಯಾತರದ ಮಾತು ಅಲ್ವಾ? ಆದ್ರೆ ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಆ ಚಕ್ರವರ್ತಿಯೇ. ಈ ಒಂದು ಲೈನ್ನಲ್ಲೇ ಗೊತ್ತಾಗತ್ತೆ ಅವರು ಎಂಥ ಪ್ರಾಕ್ಟಿಕಲ್ ಮತ್ತು ಕಠೋರ ವಾಸ್ತವವಾದಿಯಾಗಿದ್ರು ಅಂತ. ಸಹಜವಾಗಿ ಒಂದು ಪ್ರಶ್ನೆ ಮೂಡುತ್ತೆ. ಜಗತ್ತಿನ ಅತ್ಯಂತ ಪವರ್ಫುಲ್ ಮನುಷ್ಯ ಯಾಕೆ ತನ್ನ ದಿನವನ್ನ ಇಷ್ಟು ನೆಗೆಟಿವ್ ಆಗಿ ಶುರು ಮಾಡಬೇಕಿತ್ತು? ಅಂಥದ್ದೇನಿತ್ತು ಅವರ ಜೀವನದಲ್ಲಿ? ಈ ಥರದ ಒಂದು ಮೆಂಟಲ್ ಡಿಫೆನ್ಸ್ ಯಾಕೆ ಬೇಕಾಗಿತ್ತು ಅವರಿಗೆ? ಸರಿ, ಆ ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಮೊದಲು ಮಾರ್ಕಸ್ ಅರೇಲಿಯಸ್ ಯಾರು ಅಂತ ಅರ್ಥ ಮಾಡ್ಕೋಬೇಕು. ಬರೀ ಒಬ್ಬ ಚಕ್ರವರ್ತಿ ಅಂತಲ್ಲ, ಬದಲಿಗೆ ಇಷ್ಟೊಂದು ಪರ್ಸನಲ್ ಆದ ಈ ಪುಸ್ತಕ ಬರೆದ ಲೇಖಕನಾಗಿ ಅವರನ್ನ ನೋಡೋಣ. ಇವರೇ ಮಾರ್ಕಸ್ ಅರೇಲಿಯಸ್, ಕ್ರಿಸ್ತಶ 121ರಲ್ಲಿ ಹುಟ್ಟಿದ ಒಬ್ಬ ರೋಮನ್ ಚಕ್ರವರ್ತಿ. ಮೆಡಿಟೇಷನ್ಸ್ ಅಂತ ನಾವೀಗ ಕರೆಯೋ ಪುಸ್ತಕವನ್ನ ಬರೆದವರು. ಆದ್ರೆ ಒಂದು ಇಂಟರೆಸ್ಟಿಂಗ್ ವಿಷಯ ಏನಂದ್ರೆ, ಅವರು ಅದಕ್ಕೆ ಇಟ್ಟಿದ್ದ ಹೆಸರು ತನಗೆ ತಾನೇ ಅಂತ. ಅಂದ್ರೆ ಇದನ್ನ ಬೇರೆಯವರು ಓದಲಿ ಅಂತ ಅವರು ಬರೆದಿದ್ದೇ ಅಲ್ಲ, ಇದು ಅವರ ಪರ್ಸನಲ್ ಡೈರಿ ಅಷ್ಟೇ. ಇನ್ನೊಂದು ಆಶ್ಚರ್ಯದ ವಿಷಯ ಅಂದ್ರೆ, ಅವರ ಇಡೀ ಬರಹದಲ್ಲಿ ಎಲ್ಲೂ ತಮ್ಮನ್ನ ಚಕ್ರವರ್ತಿ ಅಂತಾನೋ ಸೇನಾಧಿಪತಿ ಅಂತಾನೋ ಅಷ್ಟೇ ಯಾಕೆ ತತ್ವಜ್ಞಾನಿ ಅಂತಾನೂ ಕರ್ಕೊಳ್ಳೋದಿಲ್ಲ. ಬದಲಿಗೆ ಅವರು ತಮ್ಮನ್ನ ನೋಡಿದ್ದು ಕೇವಲ ಒಬ್ಬ ರೋಮನ್ ಪ್ರಜೆಯಾಗಿ, ಒಬ್ಬ ಸಾಮಾನ್ಯ ಮನುಷ್ಯನಾಗಿ. ಎಂಥ ವಿನಯ ನೋಡಿ! ಸರಿ, ಅವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಗೊತ್ತಾಯಿತು. ಈಗ ಅವರು ಎದುರಿಸಿದ ಬಿಕ್ಕಟ್ಟುಗಳ ಕಡೆ ಗಮನಹರಿಸೋಣ. ಯಾಕಂದ್ರೆ ಈ ಫಿಲಾಸಫಿಕಲ್ ನೋಟ್ಸನ್ನ ಅವರು ಬರೆದಿದ್ದು ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಅಂತ ಗೊತ್ತಾದ್ರೆ ಆಶ್ಚರ್ಯ ಆಗುತ್ತೆ. ಈ ಟೈಮ್ಲೈನ್ ಒಮ್ಮೆ ನೋಡಿ. ಕ್ರಿಸ್ತಶ 1611ರಲ್ಲಿ ರಾಜ ಆಗ್ತಾರೆ. ಆ ತಕ್ಷಣ ಶುರುವಾಗಿದ್ದು ಯುದ್ಧಗಳು, ಆಕ್ರಮಣಗಳು. ಅವರಿಗೆ ಉಸಿರು ಬಿಡೋಕೂ ಟೈಮ್ ಸಿಗ್ಲಿಲ್ಲ. ಕೇವಲ 4 ವರ್ಷದಲ್ಲಿ, ಅಂದ್ರೆ 165ರಲ್ಲಿ ಆಂಟನೈನ್ ಪ್ಲೇಗ್ ಅನ್ನೋ ಒಂದು ಭಯಂಕರ ಸಾಂಕ್ರಾಮಿಕ ರೋಗ ಇಡೀ ಸಾಮ್ರಾಜ್ಯವನ್ನೇ ನುಂಗಿ ಹಾಕೋಕೆ ಶುರು ಮಾಡಿತು. ಈ ಪರಿಸ್ಥಿತಿಯಲ್ಲಿ ಅವರ ಆಳ್ವಿಕೆಯ ಬಹುತೇಕ ಸಮಯ ಕಳೆದಿದ್ದೇ ಉತ್ತರದ ಗಡಿಯಲ್ಲಿ, ಯುದ್ಧಭೂಮಿಯಲ್ಲಿ. ಕೊನೆಗೆ 180ರಲ್ಲಿ ಬಹುಶಃ ಅದೇ ಪ್ಲೇಗ್ಗೆ ಬಲಿಯಾಗಿ ತೀರಿಕೊಂಡ್ರು. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ, ಅವರ ಮೆಡಿಟೇಷನ್ಸ್ ಅನ್ನೋದು ಯಾವುದೋ ಅರಮನೆಯಲ್ಲಿ ಆರಾಮವಾಗಿ ಕೂತು ಬರ್ದಿದ್ದಲ್ಲ. ಅದನ್ನ ಬರ್ದಿದ್ದು ಒಂದು ದಶಕಕ್ಕೂ ಹೆಚ್ಚು ಕಾಲ ನಿರಂತರ ಯುದ್ಧದ ನಡುವೆ ಒಂದು ಮಿಲಿಟರಿ ಟೆಂಟ್ನಲ್ಲಿ. ಅದಕ್ಕೆ ಆ ಪುಸ್ತಕದಲ್ಲಿ ಅಷ್ಟೊಂದು ಕಠೋರತೆ, ಅಷ್ಟೊಂದು ಸಂಯಮ, ಅಷ್ಟೊಂದು ಸ್ಥೈರ್ಯದ ಬಗ್ಗೆ ಮಾತುಗಳಿರೋದು. ಹಾಗಾದ್ರೆ ಇಷ್ಟೆಲ್ಲ ಒತ್ತಡವನ್ನ ಅವರು ನಿಭಾಯಿಸಿದ್ದು ಹೇಗೆ? ಅವರು ಬಳಸಿದ ಟೂಲ್ ಯಾವುದು? ಅದೇ ತತ್ವಶಾಸ್ತ್ರ. ಆದರೆ ಕೇವಲ ಓದೋ ಫಿಲಾಸಫಿ ಅಲ್ಲ, ಅದೊಂದು ಜೀವನ ವಿಧಾನವಾಗಿ, ಒಂದು ಪ್ರಾಕ್ಟಿಕಲ್ ಡಿಸಿಪ್ಲಿನ್ ಆಗಿ. ಇವತ್ತು ನಾವು ಫಿಲಾಸಫಿ ಅಂದ್ರೆ ಅದೊಂದು ಅಕಾಡೆಮಿಕ್ ಸಬ್ಜೆಕ್ಟ್, ಚರ್ಚೆ ಮಾಡೋ ವಿಷಯ ಅಂತ ಅನ್ಕೋತೀವಿ. ಆದ್ರೆ ಪ್ರಾಚೀನ ಕಾಲದಲ್ಲಿ ಹಾಗೇ ಇರಲಿಲ್ಲ. ಪಿಯರ್ ಹಾಡೋಟ್ ಅನ್ನೋ ವಿದ್ವಾಂಸರು ಹೇಳೋ ಹಾಗೆ, ಆಗ ಫಿಲಾಸಫಿ ಅನ್ನೋದು ಕಲಿಯೋ ವಿಷಯಕ್ಕಿಂತ ಹೆಚ್ಚಾಗಿ ಜೀವಿಸಬೇಕಾದ ಒಂದು ಜೀವನವಾಗಿತ್ತು. ಅದು ಬರೀ ಬೌದ್ಧಿಕ ಕಸರತ್ತಲ್ಲ, ಅದೊಂದು ಆಧ್ಯಾತ್ಮಿಕ ವ್ಯಾಯಾಮ. ಮಾರ್ಕಸ್ ಫಾಲೋ ಮಾಡಿದ್ದು ಇದೇ ಥರದ ಒಂದು ಜೀವನ ವಿಧಾನವನ್ನ. ಅದರ ಹೆಸರು ಸ್ಟೋಯಿಸಿಸಂ. ಇದು ಪ್ರಾಚೀನ ಗ್ರೀಕ್ ಫಿಲಾಸಫಿಯ ಒಂದು ಸ್ಕೂಲ್. ಇದರ ಮೂಲತತ್ವ ತುಂಬಾನೇ ಸಿಂಪಲ್. ನಮ್ಮ ಕಂಟ್ರೋಲ್ನಲ್ಲಿ ಏನಿದೆ, ಏನಿಲ್ಲ ಅಂತ ಮೊದಲು ಗುರ್ತಿಸೋದು. ನಮ್ಮ ಕಂಟ್ರೋಲ್ನಲ್ಲಿ ಇರೋದ್ರ ಮೇಲೆ ಮಾತ್ರ ಕೆಲಸ ಮಾಡೋದು, ಮತ್ತು ನಮ್ಮ ಕೈಯಲ್ಲಿಲ್ಲದನ್ನ ಸುಮ್ಮನೆ ಒಪ್ಕೊಳ್ಳೋದು. ಈ ಐಡಿಯಾದ ಗುರಿ ಏನು ಅನ್ನೋದನ್ನ ಮಾರ್ಕಸ್ ಅವರೇ ಒಂದು ಅದ್ಭುತ ರೂಪಕದಲ್ಲೇ ಹೇಳ್ತಾರೆ. ಗೊಂದಲಗಳಿಂದ ಫ್ರೀಯಾಗಿರೋ ಮನಸ್ಸು ಒಂದು ಕೋಟೆಯ ಹಾಗೆ. ಹೌದು, ಎಂಥ ಅದ್ಭುತ ಮಾತು! ಹೊರಗಿನ ಪ್ರಪಂಚ ಎಷ್ಟೇ ಅಲ್ಲೋಲ ಕಲ್ಲೋಲವಾಗಿದ್ರೂ ನಮ್ಮೊಳಗೆ ಒಂದು ಸೇಫ್ ಆದ ಜಾಗ ಕಟ್ಕೊಳ್ಳೋದು, ಅದೇ ಸ್ಟೋಯಿಕ್ ಅಭ್ಯಾಸದ ಅಂತಿಮ ಗುರಿ. ಹಾಗಾದ್ರೆ ಈ ಸ್ಟೋಯಿಸಿಸಮ್ ಅನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ? ನಾವು ಆಗ್ಲೇ ಮಾತಾಡಿದ ಪಿಯರ್ ಹ್ಯಾಡಾಟ್ ಅವರು ಮಾರ್ಕಸ್ ಅವರ ಬರಹಗಳಿಂದ 3 ಮುಖ್ಯವಾದ ಆಧ್ಯಾತ್ಮಿಕ ವ್ಯಾಯಾಮಗಳನ್ನ ಗುರುತಿಸಿದ್ದಾರೆ. ಅವು ಯಾವುವು ಅಂತ ನೋಡೋಣ. ಸ್ಟೋಯಿಕ್ ಪ್ರಾಕ್ಟೀಸ್ನ ಫ್ರೇಮ್ವರ್ಕ್ ಈ 3 ಶಿಸ್ತುಗಳ ಮೇಲೆ ನಿಂತಿದೆ ನೋಡಿ. ಮೊದಲನೆಯದು ಸಮ್ಮತಿಯ ಶಿಸ್ತು, ಅಂದ್ರೆ ಆಬ್ಜೆಕ್ಟಿವ್ ಆಗಿ ಯೋಚಿಸೋದು. ಎರಡನೆಯದು ಆಕಾಂಕ್ಷೆಯ ಶಿಸ್ತು, ಅಂದ್ರೆ ನಡೆಯೋ ಘಟನೆಗಳನ್ನ ಒಪ್ಪಿಕೊಳ್ಳೋದು. ಮತ್ತೆ ಮೂರನೆಯದು ಕ್ರಿಯೆಯ ಶಿಸ್ತು, ಅಂದ್ರೆ ನಮ್ಮ ಕೆಲಸ ಸಮಾಜದ ಒಳಿತಿಗಾಗಿ ಇರಬೇಕು ಅನ್ನೋದು. ಮೊದಲನೇ ಪ್ರಾಕ್ಟೀಸ್ ಅಂದರೆ ಸಮ್ಮತಿ. ಇದರ ಐಡಿಯಾ ಏನು ಅಂದ್ರೆ, ಜಗತ್ತನ್ನ ಅದು ಇದ್ದ ಹಾಗೆ ನೋಡೋದು. ಯಾವುದೇ ಘಟನೆಗೆ ನಮ್ಮದೇ ಆದ ಡ್ರಾಮಾ, ನಮ್ಮದೇ ಆದ ಕಥೆಯನ್ನ ಸೇರಿಸಬಾರ್ದು. ಜಸ್ಟ್ ಫ್ಯಾಕ್ಟ್ಸ್ ಅಷ್ಟೇ. ಮಾರ್ಕಸ್ ಇದನ್ನ ಹೇಗೆ ಪ್ರಾಕ್ಟೀಸ್ ಮಾಡ್ತಿದ್ರು ಅನ್ನೋಕೆ ಇಲ್ಲೊಂದು ಸೂಪರ್ ಉದಾಹರಣೆ ಇದೆ.
ಅವ್ರು ಹೇಳ್ತಾರೆ, ಯಾರೋ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಅಂತ ನಿಮ್ಗೆ ಯಾರೋ ಹೇಳಿದ್ರು. ಸರಿ, ಇದು ನಿಮ್ಗೆ ಸಿಕ್ಕಿರೋ ಮಾಹಿತಿ ಅಷ್ಟೇ. ಇದರಿಂದ ನಿಮ್ಗೆ ನೋವಾಗಿದೆ ಅಂತ ನೀವಿನ್ನೂ ನೋಡಿಲ್ಲ. ಗಮನಿಸಿದ್ರಾ? ಘಟನೆ ಬೇರೆ, ನಾವು ಅದಕ್ಕೆ ಕೊಡೋ ತೀರ್ಪು ಬೇರೆ ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರಿ, ಈಗ ಎರಡನೇ ಪ್ರಾಕ್ಟೀಸ್ಗೆ ಬರೋಣ. ಆಕಾಂಕ್ಷೆ. ಇದು ಸ್ವಲ್ಪ ಡೀಪ್. ಇದು ಬರೀ ಒಪ್ಪಿಕೊಳ್ಳೋದು ಮಾತ್ರ ಅಲ್ಲ, ಬದಲಿಗೆ ಏನೇ ನಡೆದ್ರೂ ಅದನ್ನ ಪ್ರೀತಿಸೋದು. ಯಾಕಂದ್ರೆ ನಮಗ್ ಗೊತ್ತಿರಬೇಕು, ನಾವು ಈ ಬ್ರಹ್ಮಾಂಡವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಾವು ಕಂಟ್ರೋಲ್ ಮಾಡಬಹುದಾದ್ದು ಅದಕ್ಕೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದನ್ನ ಮಾತ್ರ. ಈ ಒಂದು ಮಾತಿನಲ್ಲಿ ಅವರ ಸಂಪೂರ್ಣ ಬದ್ಧತೆ ಕಾಣಿಸುತ್ತೆ. ಓ ನನ್ನ ವಿಶ್ವವೇ, ನಿನಗೆ ಯಾವುದು ಸರಿನೋ ನನಗೂ ಅದೇ ಸರಿ. ವಾವ್! ಅಂದ್ರೆ ತನ್ನ ವೈಯಕ್ತಿಕ ಇಚ್ಛೆಯನ್ನ ಇಡೀ ಕಾಸ್ಮೋಸ್ನ ಇಚ್ಛೆಯ ಜೊತೆ ಒಂದಾಗ್ಸೋ ಪ್ರಯತ್ನ ಇದು. ಮತ್ತು ಕೊನೆಯದಾಗಿ ಮೂರನೇ ಶಿಸ್ತು, ಕ್ರಿಯೆ. ಇದು ನಮ್ಮ ಗಮನವನ್ನ ನಮ್ಮಿಂದ ಹೊರಗೆ, ಅಂದ್ರೆ ಸಮಾಜದ ಕಡೆಗೆ ತಿರುಗಿಸುತ್ತೆ. ನಮ್ಮ ಕರ್ತವ್ಯವನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೋಬೇಕು, ಮತ್ತೆ ನಮ್ಮ ಮುಖ್ಯ ಉದ್ದೇಶ ಸಮಾಜದ ಒಳಿತಿಗಾಗಿ ಕೆಲ್ಸ ಮಾಡೋದು ಅಂತ ಇದು ಹೇಳುತ್ತೆ. ಮಾರ್ಕಸ್ ತಮಗೆ ತಾವೇ ಹೇಗೆ ಮೋಟಿವೇಟ್ ಮಾಡ್ಕೊಳ್ತಿದ್ರು ಗೊತ್ತಾ? ಅವರು ಬರೀತಾರೆ, ಬೆಳಗ್ಗೆ ಹಾಸಿಗೆಯಿಂದ ಏಳೋಕೆ ಸೋಮಾರಿತನ ಆದಾಗ ಈ ಯೋಚನೆ ತಲೆಯಲ್ಲಿರ್ಲಿ, ನಾನು ಎದ್ದೇಳ್ತಿರೋದು ಒಬ್ಬ ಮನುಷ್ಯನಾಗಿ ನನ್ನ ಕೆಲಸ ಮಾಡೋಕೆ. ನೋಡಿ, ತನ್ನ ಸಾಮಾಜಿಕ ಕರ್ತವ್ಯದ ಮೇಲೆ ಗಮನ ಇಡುವುದೇ ಅವರಿಗೆ ದೊಡ್ಡ ಪ್ರೇರಣೆಯಾಗಿತ್ತು. ಸರಿ, ಈ ಎಲ್ಲಾ ವ್ಯಾಯಾಮಗಳ ಅಲ್ಟಿಮೇಟ್ ಗೋಲ್ ಏನೋ? ಎಲ್ಲವನ್ನೂ ಒಟ್ಟಿಗೆ ಸೇರ್ಸಿದ್ರೆ ನಮಗ್ ಸಿಗೋದೇನೋ? ಅದೇ ಮೇಲಿನಿಂದ ನೋಟ, ಜೀವನದ ಬಗ್ಗೆ ಒಂದು ವಿಶಾಲವಾದ ಕಾಸ್ಮಿಕ್ ಪರ್ಸ್ಪೆಕ್ಟಿವ್ ಪಡೆಯೋದು. ಸ್ಟೋಯಿಕ್ ಫಿಲಾಸಫಿಯ ಒಂದು ತುಂಬಾನೇ ಪವರ್ಫುಲ್ ಎಕ್ಸಸೈಸ್ ಅಂದ್ರೆ ನಮ್ಮನ್ನ ನಾವು ಒಂದು ದೊಡ್ಡ ಚಿತ್ರದ ಭಾಗವಾಗಿ ನೋಡೋದು. ನಮ್ಮ ಚಿಕ್ಕ ಜೀವನವನ್ನ ಈ ಇಡೀ ಬ್ರಹ್ಮಾಂಡದ ಒಂದು ಸಣ್ಣ ಭಾಗವಾಗಿ ಕಲ್ಪಿಸಿಕೊಳ್ಳೋದು. ಈ ಮೇಲಿನಿಂದ ನೋಟ ಅಂದ್ರೆ ಏನು ಅಂತ ಮಾರ್ಕಸ್ ಅವರೇ ವಿವರಿಸೋದನ್ನ ಕೇಳಿ. ಮನುಷ್ಯರನ್ನ ಅರ್ಥ ಮಾಡ್ಕೋಬೇಕಾದ್ರ ಭೂಮಿಯ ಮೇಲಿನ ಎಲ್ಲವನ್ನೂ ಆಕಾಶದಿಂದ ಕೆಳಗೆ ನೋಡಿದ ಹಾಗೆ ನೋಡ್ಬೇಕು. ಸೈನ್ಯಗಳು, ಹೊಲಗದ್ದೆಗಳು, ಹುಟ್ಟು, ಸಾವು ಎಲ್ಲವನ್ನೂ. ಈ ಒಂದು ಪರ್ಸ್ಪೆಕ್ಟಿವ್ ನಮ್ಮ ಸಣ್ಣ ಪುಟ್ಟ ಚಿಂತೆಗಳನ್ನ ಮೀರಿ ಯೋಚಿಸೋಕೆ ಸಹಾಯ ಮಾಡುತ್ತೆ. ಮತ್ತು ಕೊನೆಯಲ್ಲಿ ಅವರ ಬರಹಗಳಿಂದ ಸ್ಫೂರ್ತಿ ಪಡೆದು ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಈ ಪ್ರಾಚೀನ ತತ್ವಶಾಸ್ತ್ರ ನಮ್ಮೆಲ್ಲರ ಮುಂದಿಡೋ ಒಂದು ನೇರ ಸವಾಲು ಇದು. ನಾವು ಹುಟ್ಟಿರೋದು ಯಾವ ಕೆಲ್ಸ ಮಾಡೋಕೆ?